ನಮಸ್ಕಾರ ಸ್ನೇಹಿತರೆ. ಇಡೀ ಭಾರತ ಅನ್ನೋದಕ್ಕಿಂತ ಇಡೀ ವಿಶ್ವದ ಗಮನ ಸೆಳೆದ ಆಧ್ಯಾತ್ಮಿಕ ಗುರುಗಳಲ್ಲಿ ವಿಚಿತ್ರ ಆಚರಣೆ ಹಾಗೂ ಪದ್ಧತಿಗಳಿಂದ ಮುನ್ನೆಲೆಗೆ ಬಂದವರಲ್ಲಿ ಅಗ್ರಗಣ್ಯರೆಂದರೆ ಅದು ರಜನೀಶ್ ಓಶೋ. ಆಧ್ಯಾತ್ಮಿಕ ಸಾಧನೆಗೆ ಲೈಂಗಿಕತೆಯೇ ಅಸ್ತ್ರ ಎಂಬ ಹೊಸ ಟ್ರೆಂಡ್ ಸೃಷ್ಟಿಸಿದ್ದೇ ಓಶೋ. ಓಶೋ ಮಾತನಾಡೋಕೆ ಕುಳಿತರೆ ಎಲ್ಲರ ಕಿವಿ ಮಾತ್ರವಲ್ಲ, ತನು ಮನವೆಲ್ಲವೂ ಕೇಂದ್ರೀಕೃತವಾಗಿರ್ತಿತ್ತು. ಹೆಣ್ಣು ಗಂಡೆಂಬ ಭೇದ ಹೊರಟು ಹೋಗ್ತಿತ್ತು. ಕೇವಲ ಈ ಶರೀರವನ್ನ ಭೋಗದ ಆಟಿಕೆಯನ್ನಾಗಿ ಮಾಡಿಕೊಂಡು ಆಧ್ಯಾತ್ಮಿಕತೆಯ ಉನ್ನತ ಸ್ತರಕ್ಕೆ ಏರಿಸುವ ಪ್ರವಚನವೇ ನಡೆಸಲಾಗ್ತಿತ್ತು ಅಂತ ಕೆಲವೊಂದು ಲೇಖಕರು ಬರೀತಾರೆ. ಆದರೆ ಮತ್ತು ಕೆಲವರು ಓಶೋ ಈಸ್ ಅ ರಿಯಲ್ ಗುರು ಆಫ್ ಎವ್ರಿಬಡೀಸ್ ಲೈಫ್ ಅಂತ ಬರೀತಾರೆ. ಆದರೆ ವಿಚಾರವಂತಿಕೆ ನಮಗೆ ಬಿಟ್ಟದ್ದು. ಹೀಗೆ ಓಶೋ ಉನ್ನತಿಗೇರಿದಷ್ಟು ಅವರ ಜೊತೆಗೆ ವಿವಾದಗಳು ಹುಟ್ಟಿಕೊಂಡವು. ಆ ವಿವಾದಗಳ ನಡುವೆಯೇ ಓಶೋ ಜೀವನದಲ್ಲಿ ಮೆಲ್ಲಗೆ ಪಾದಾರ್ಪಣೆ ಮಾಡಿದಾಕೆಯೇ ಓಶೋವಿನ ಜೀವದ ಗೆಳತಿ, 7 ಜನ್ಮದ ಪ್ರೇಯಸಿ ಮಾ ಆನಂದಲೀಲಾ ಅಲಿಯಾಸ್ ಶೀಲಾ ಅಂಬಾಲಾಲ್ ಪಟೇಲ್ ಉರ್ಫ್ ಶೀಲಾ ಬರ್ನ್ಸ್ಟೈನ್. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಈಕೆ ಇಲ್ಲದೆ ಓಶೋ ಇಲ್ಲವೇನೋ ಅನಿಸದೇ ಇರದು. ನಿಜಕ್ಕೂ ಓಶೋರ ಒಳಾರ್ಥವನ್ನ ಇಡೀ ಜಗತ್ತಿಗೆ ಪಸರಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತೆ. ಓಶೋ ಹೋದಲೆಲ್ಲ ಇವರೂ ಇರ್ತಿದ್ರು. ಅದು ಎಷ್ಟರ ಮಟ್ಟಿಗಂದ್ರೆ 3.5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು. ತನ್ನ ಜೀವನ ಚರಿತ್ರೆಯೇ ಸಿನಿಮಾ ಆಗುವಂತೆ ಬದುಕಿದವರು. ಇಂತಹ ಪ್ರೇಮಿಯನ್ನ ಓಶೋ ಒಬ್ಬ ಕೊಲೆಗಾರ್ತಿ ಎಂದೆಲ್ಲ ಆರೋಪಗಳ ಸುರಿಮಳೆಗೈದಿದ್ರು. ಇದೆಲ್ಲ ನಿಜವಾ, ಏನದು ವಿವಾದ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಮಾ ಆನಂದಲೀಲಾ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಮಾ ಆನಂದಲೀಲಾ ಈ ಹೆಸರು ಹೆಚ್ಚಾಗಿ ಸದ್ದು ಮಾಡಿದ್ದು 2022ರಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ತೆರೆ ಕಂಡಿದ್ದ ಖ್ಯಾತ ನಿರ್ದೇಶಕ ಕರಣ್ ಜೋಹರ್ ನಡೆಸಿಕೊಟ್ಟಿದ್ದ ಸರ್ಚಿಂಗ್ ಫಾರ್ ಶೀಲಾ ಎಂಬ ಡಾಕ್ಯುಮೆಂಟರಿ. ಈ ಸಾಕ್ಷ್ಯಚಿತ್ರವೇ ಮಾ ಆನಂದಲೀಲಾ ಮತ್ತು ರಜನೀಶ್ ಓಶೋ ಅವರ ಪ್ರೇಮ ಕಥೆಯನ್ನ ಇಡೀ ಜಗತ್ತಿಗೆ ತಿಳಿಸಿತ್ತು. ಆಚಾರ್ಯ ರಜನೀಶ್ ಅವರ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾಗಿದ್ದಂತಹ ಮಾ ಆನಂದಲೀಲಾ 2019ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ನಿರ್ದೇಶಕ ಕರಣ್ ಜೋಹರ್ ಶೀಲಾ ಅವರೊಂದಿಗೆ ಹಲವಾರು ಪ್ರಮುಖ ವಿಷಯಗಳನ್ನು ಕುರಿತು ಮಾತನಾಡ್ತಾರೆ. ಈ ಸಂಭಾಷಣೆಯಲ್ಲಿ ಶೀಲಾ ಅವರು ಇನ್ನೂ ಓಶೋ ಅವರನ್ನ ಅದೆಷ್ಟು ಪ್ರೀತಿಸ್ತಾರೆ ಎಂದು ಬಹಿರಂಗಪಡಿಸಿದರು. ಅಲ್ಲದೆ ತಮ್ಮ ಜೀವನದಲ್ಲಿನ ವಿವಾದಗಳು ಹಾಗೂ ತಾವು ಜೈಲಿನಲ್ಲಿ ಕಳೆದ 39 ತಿಂಗಳುಗಳ ಅನುಭವ ಹಾಗೂ ಮುಚ್ಚಿಟ್ಟ ಬಚ್ಚಿಟ್ಟ ಸತ್ಯಗಳ ಶೋಧನೆ ಎಲ್ಲವೂ ಈ ಡಾಕ್ಯುಮೆಂಟರಿಯಲ್ಲಿ ಸಿಗುತ್ತೆ. ಅಷ್ಟಕ್ಕೂ ಈ ಶೀಲಾ ಯಾರು, ಅವರ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಶೀಲಾ ಓಶೋ ಅವರ ಪರಮ ಶಿಷ್ಯೆ. ಅಮೆರಿಕಾದಲ್ಲಿದ್ದ ರಜನೀಶ್ಪುರಂ ಆಶ್ರಮದ ವಕ್ತಾರರು ಮತ್ತು ವ್ಯವಸ್ಥಾಪಕಿಯಾಗಿ ಸೇವೆ ಸಲ್ಲಿಸಿದವರು. ವಾಸ್ತವದಲ್ಲಿ ಓಶೋ ಅವರನ್ನ ಭಾರತದಿಂದ ಅಮೆರಿಕಕ್ಕೆ ಕರೆತಂದವರು ಈಕೆಯೇ. ಅಲ್ಲಿ ಓಶೋ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆರ್ಥಿಕತೆ, ಸಾಮಾಜಿಕತೆ ಮತ್ತು ರಾಜಕೀಯ ನಿಲುವನ್ನ ಓಶೋಗೆ ಬೆಂಬಲಿಸಿದವರು ಶೀಲಾ. ಆದರೆ ಓಶೋ ಶೀಲಾ ವಿರುದ್ಧವೇ ಗಂಭೀರವಾದ ಆರೋಪಗಳನ್ನು ಮಾಡಿಬಿಡ್ತಾರೆ. ಓಶೋ ಹೇಳ್ತಾರೆ, ಶಿ ಈಸ್ ದ ಮರ್ಡರರ್, ಶಿ ಈಸ್ ದ ಕನ್ವಿಕ್ಟ್ ಎಂದು ಆರೋಪವನ್ನ ಮಾಡಿಬಿಡ್ತಾರೆ. ಅದಕ್ಕೂ ಕಾರಣ ಕೂಡ ಇದೆ. ಚಂದ್ರಮೋಹನ್ ಜೈನ್ ಆಗಿದ್ದ ವ್ಯಕ್ತಿ ಅದಾಗಲೇ ಓಶೋ ಆಗಿ ಬದಲಾಗಿದ್ರು. ತನ್ನ ಬಾಲ್ಯದ ಗೆಳತಿಯ ಅಕಾಲಿಕ ಮರಣದಿಂದ ಕಂಗೆಟ್ಟಿದ್ದ ಓಶೋಗೆ ಓರ್ವ ಸಂಗಾತಿ ಸಿಗ್ತಾಳೆ. ತನ್ನ ಬಯಕೆಗಳೆಲ್ಲವನ್ನೂ ಈಡೇರಿಸ್ತಾಳೆಂಬ ನಿರೀಕ್ಷೆಯಂತೂ ಇರಲಿಲ್ಲ. ಆದರೆ ಅಂತಹ ಗೆಳತಿ ತಾನಾಗೇ ಹುಡುಕಿಕೊಂಡು ಬಂದಿತ್ತು. ಮಾ ಆನಂದಲೀಲಾ ಅಲಿಯಾಸ್ ಶೀಲಾ ಅಂಬಾಲಾಲ್ ಪಟೇಲ್ ಪುಣೆಯ ಆಶ್ರಮದಲ್ಲಿ ಓಶೋರ ಕಣ್ಣಿನಲ್ಲಿ ಮಿಂಚು ಹರಿಸಿದ್ರು. ಡಿಸೆಂಬರ್ 28, 1949ರಂದು ಗುಜರಾತ್ನ ಬರೋಡಾದಲ್ಲಿ ಗುಜರಾತಿ ದಂಪತಿಗಳಾದ ಅಂಬಲಾಲ್ ಮತ್ತು ಮಣಿಬೆನ್ ಪಟೇಲ್ ದಂಪತಿಗಳಿಗೆ ಜನಿಸಿದವರೇ ಮಾ ಶೀಲಾ. 18ನೇ ವಯಸ್ಸಿನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳುತ್ತಾರೆ. ನ್ಯೂಜೆರ್ಸಿಯ ಮೌಂಟ್ ಕ್ಲೇರ್ ಸೇಂಟ್ ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅಮೆರಿಕ ನಿವಾಸಿಯಾಗಿದ್ದ ಮಾರ್ಕ್ ಹ್ಯಾರಿಸ್ ಸಿಲ್ವರ್ಮನ್ ಎಂಬಾತನನ್ನೇ ವಿವಾಹವಾಗ್ತಾರೆ. ದಂಪತಿಗಳಿಬ್ಬರಿಗೂ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇದ್ದರಿಂದ 1972ರಲ್ಲಿ ತಮ್ಮ ಪತಿಯೊಂದಿಗೆ ಪುಣೆಯಲ್ಲಿದ್ದ ಓಶೋ ಆಶ್ರಮಕ್ಕೆ ಬಂದಿಳಿತಾರೆ. ಅಲ್ಲಿ ಓಶೋರ ಆಲೋಚನೆಗಳು, ನಡವಳಿಕೆ, ಅವರ ಹಮ್ಮು ಬಿಮ್ಮು, ಆಟಿಟ್ಯೂಡ್ ನೋಡಿ ಪ್ರಭಾವಿತರಾಗ್ತಾರೆ. ಅವರನ್ನೇ ತನ್ನ ಗುರುವಾಗಿ ಸ್ವೀಕರಿಸ್ತಾರೆ. ಹೀಗಿರುವಾಗಲೇ ಶೀಲಾಳ ಪತಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಇದಾದ ನಂತರ ದಿಕ್ಕಿಲ್ಲದ ಶೀಲಾ ಆಶ್ರಮದಲ್ಲಿಯೇ ಬೀಡು ಬಿಡ್ತಾರೆ. ಹೀಗೆ ನಿತ್ಯವೂ ಪರಮ ಸೇವೆಯನ್ನ ಮುಂದುವರೆಸಿದ ಶೀಲಾಳ ವೈಖರಿಯನ್ನ ಕಂಡ ಓಶೋ 1981ರಲ್ಲಿ ತಮ್ಮ ಪರ್ಸನಲ್ ಸೆಕ್ರೆಟರಿಯನ್ನಾಗಿ ನೇಮಿಸಿಕೊಳ್ತಾರೆ. ಮುಂದೆ ಶೀಲಾರವರೇ ಆಶ್ರಮದ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುವ ಮಟ್ಟಕ್ಕೆ ಬಂದು ನಿಲ್ತಾರೆ. ಹೀಗೆ ಓಶೋರವರ ಖ್ಯಾತಿಯನ್ನು, ಅವರ ಬೋಧನೆಗಳನ್ನು ಇನ್ನಿತರೆ ದೇಶಗಳಿಗೆ ಪಸರಿಸುವ ನಿಟ್ಟಿನಲ್ಲಿ ಅಮೆರಿಕಾದಲ್ಲಿ ಆಶ್ರಮ ಮಾಡಿದ್ರೆ ಹೇಗೆ ಎಂಬ ಆಲೋಚನೆಯನ್ನು ಚರ್ಚೆ ಮಾಡ್ತಾರೆ ಶೀಲಾ.
ಹಾಗಾಗಿ ತಮ್ಮ ಕಾರ್ಯದರ್ಶಿಯೇ ಹೇಳಿದ ಮೇಲೆ ನನ್ನದೇನಿದೆ ಎಂದುಕೊಂಡ ಓಶೋ ಅಮೆರಿಕಾಗೆ ಪಾದಾರ್ಪಣೆ ಮಾಡಲು ಒಪ್ಪಿಕೊಳ್ತಾರೆ. ಅದಾಗಲೇ ಶೀಲಾರವರ ಪತಿ ಒರೆಗಾನ್ನಲ್ಲಿ ಬಿಗ್ ಮರ್ಚಿ ರಾಂಚ್ ಎಂದು ಕರೆಯಲ್ಪಡುತ್ತಿದ್ದ ಬಂಜರು ಭೂಮಿಯನ್ನ $5.7 ಮಿಲಿಯನ್ ಕೊಟ್ಟು 1981ರಲ್ಲೇ ಖರೀದಿಸಿರ್ತಾರೆ. ಹಾಗಾಗಿ ಆ ಬಂಜರು ಭೂಮಿಯನ್ನೇ ಆಶ್ರಮ ಮಾಡಿದ್ರೆ ಹೇಗೆ ಎಂಬ ಆಲೋಚನೆಯು ಶೀಲಾರಿಗೆ ಬಂದಿತ್ತು. ಹಾಗಾಗಿ ಅಮೆರಿಕದ ಒರೆಗಾನ್ನಲ್ಲಿದ್ದ 64,000 ಎಕರೆ ಭೂಮಿಯನ್ನೇ ಕಾಲಕ್ರಮೇಣ ರಜನೀಶ್ಪುರಂ ಎಂಬ ಭವ್ಯವಾದ ಆಶ್ರಮವನ್ನು ಸ್ಥಾಪಿಸ್ತಾರೆ. ಕೇವಲ 3 ವರ್ಷಗಳಲ್ಲೇ ಸುಂದರವಾದ ನಗರವನ್ನು ಸ್ಥಾಪಿಸಿದ್ರು ಓಶೋ ಬೆಂಬಲಿತ ಸುಮಾರು 7,000 ಶಿಷ್ಯಂದಿರು. ಶೀಲಾ ಅವರ ಸಲಹೆಯ ಮೇರೆಗೆ ಓಶೋ ಭಾರತದಿಂದ ಅಮೆರಿಕಕ್ಕೆ ಸ್ಥಳಾಂತರಗೊಂಡ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಶೀಲಾ ಸ್ಥಳೀಯವಾಗಿ ಹಾಗೂ ಆಶ್ರಮದ ವಿಸ್ತರಣೆಗಾಗಿ ಡೊನೇಷನ್ ಸಂಗ್ರಹಿಸೋಕೆ ಮುಂದಾಗ್ತಾರೆ. ಅಲ್ಲದೆ ಸ್ಥಳೀಯ ರಾಜಕೀಯವಾಗಿಯೂ ಸಂಪರ್ಕವನ್ನು ಬೆಳೆಸಿಕೊಳ್ತಾರೆ. ಯಾಕಂದ್ರೆ 1984ರ ವಾಸ್ಕೋ ಕೌಂಟಿಯಲ್ಲಿ ನಡೆಯಲಿದ್ದ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಗೆದ್ದುಕೊಂಡು ಆಶ್ರಮದ ಹಿಡಿತವನ್ನ ಸಂಪೂರ್ಣವಾಗಿ ಭದ್ರಪಡಿಸಿಕೊಳ್ಳುವ ಪ್ಲಾನ್ ಅವರದ್ದಾಗಿತ್ತು. ಅದಕ್ಕಾಗಿ ಸ್ಥಳೀಯ ನಿವಾಸಿಗಳಿಗೆ ಆಶ್ರಮಕ್ಕೆ ನಿರ್ಬಂಧವನ್ನು ಹೇರಿ ಹೊರಗಿನವರನ್ನು ನೇಮಿಸಿಕೊಳ್ಳುವುದಕ್ಕೆ ಯೋಜನೆಯನ್ನು ರೂಪಿಸ್ತಾರೆ. ಸ್ಥಳೀಯರು ಯಾರೂ ಇರಬಾರದು ಅಂತ ವಿಷಕಾರಿ ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳಿಂದ ಸಿದ್ಧಪಡಿಸಿದ್ದ ಜೈವಿಕ ಅನಿಲಗಳನ್ನ ಅವರ ಮೇಲೆ ಪ್ರಯೋಗ ಮಾಡುವ ಸಂಚು ರೂಪಿಸ್ತಾರೆ. ಆದ್ರೆ ಆ ಪ್ಲಾನ್ ಫ್ಲಾಪ್ ಆಗತ್ತೆ. ಬೇರೆ ದಾರಿಯಿಲ್ಲದೆ 1985ರಲ್ಲಿ ಯುರೋಪಿಗೆ ಪಲಾಯನ ಮಾಡ್ತಾರೆ. ಈ ಮಧ್ಯೆ ಓಶೋಗೆ ಶೀಲಾರವರ ಬಗ್ಗೆ ಹಾಗೂ ಆಕೆ ರೂಪಿಸುತ್ತಿದ್ದ ಸಂಚಿನ ರಹಸ್ಯಗಳೆಲ್ಲವೂ ತಿಳಿದು ಬಿಡುತ್ತೆ. ಇದೇ ಕ್ರೋಧದಲ್ಲಿದ್ದ ಓಶೋ ಒಂದೇ ಸಮನೆ ಆಕೆಯ ಪಿತೂರಿಗಳೆಲ್ಲವನ್ನೂ ಜಗಜ್ಜಾಹೀರುಗೊಳಿಸಿದರು. ಅದೇನೆಂದ್ರೆ ಅವರ ಮೇಲೆ ಬೆಂಕಿ ಹಚ್ಚುವ ಪ್ರಯತ್ನ, ಟೆಲಿಫೋನ್ ಕದ್ದಾಲಿಕೆ, ಕೊಲೆಯತ್ನ ಮತ್ತು ವಿಷಪ್ರಾಶಾನ ಸೇರಿದಂತೆ ಗಂಭೀರ ಆರೋಪಗಳನ್ನೇ ಹೊರಿಸ್ತಾರೆ. 1999ರಲ್ಲಿ ಸ್ವಿಸ್ ನ್ಯಾಯಾಲಯ 1985ರಲ್ಲಿ ಯುಎಸ್ ಫೆಡರಲ್ ಪ್ರಾಸಿಕ್ಯೂಟರ್ ಚಾರ್ಲ್ಸ್ ಟರ್ನರ್ ಅವರನ್ನ ಕೊಲ್ಲುವ ಸಂಚಿಗೆ ಸಂಬಂಧಿಸಿದಂತೆ ಕೊಲೆಗೆ ಪೂರ್ವಭಾವಿಯಾಗಿ ಮಾಡಿದ್ದ ಕ್ರಿಮಿನಲ್ ಕೃತ್ಯಗಳಿಗಾಗಿ ಅವರನ್ನ ದೋಷಿ ಎಂದು ಘೋಷಿಸುತ್ತೆ. ಸ್ವಿಸ್ ಸರ್ಕಾರವು ಅವರನ್ನ ಯುಎಸ್ಗೆ ಹಸ್ತಾಂತರಿಸಲು ನಿರಾಕರಿಸಿತ್ತಾದರೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲು ಒಪ್ಪಿಕೊಳ್ತು. ಈ ವಿಚಾರಣೆಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಆಕೆಗೆ 20 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತಾದರೂ ಸನ್ನಡತೆಯ ಆಧಾರದ ಮೇಲೆ ಕೇವಲ 29 ತಿಂಗಳಿಗೆ ಬಿಡುಗಡೆ ಮಾಡಲಾಗತ್ತೆ. ಇತ್ತ ಕಡೆ 1985ರಲ್ಲಿ ಶೀಲಾಳ ಬಂಧನದ ನಂತರ ಓಶೋ ಭಾರತಕ್ಕೆ ಮರಳುತ್ತಾರೆ. ಜನವರಿ 19, 1990ರಂದು 58ನೇ ವಯಸ್ಸಿನಲ್ಲಿ ಅವರು ತಮ್ಮ ಪುಣೆಯ ಆಶ್ರಮದಲ್ಲಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಈ ಮಧ್ಯೆ ಜೈಲಿನಿಂದ ಬಿಡುಗಡೆಯಾದ ಶೀಲಾ ಓಶೋ ಆಶ್ರಮದಲ್ಲಿದ್ದಾಗಲೇ ಪರಿಚಯವಾಗಿದ್ದಂತಹ ಸ್ವಿಸ್ ಪ್ರಜೆಯನ್ನ ವಿವಾಹವಾಗ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ ಆತನು ತೀರಿಕೊಳ್ತಾನೆ. ಸದ್ಯಕ್ಕೆ ಶೀಲಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಾಸಿಸುತ್ತಿದ್ದಾರೆ. ವೃದ್ಧರಿಗಾಗಿ 2 ನರ್ಸಿಂಗ್ ಹೋಮ್ಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಇವರ ಮೇಲಿರುವ ಗಂಭೀರವಾದ ಆರೋಪವೆಂದರೆ ಶೀಲಾ ತನ್ನಿಬ್ಬರು ಗಂಡಂದಿರನ್ನ ಅವರ ಆಸ್ತಿ ಕಬಳಿಸುವುದಕ್ಕೆ ಕೊಂದಿದ್ದಾಳೆ ಎಂಬ ಆರೋಪವೂ ಇದೆ. ತಾನೇ ಇಬ್ಬರನ್ನು ಕೊಂದಿರುವುದಾಗಿ ಆಶ್ರಮದಲ್ಲಿದ್ದ ಸಹೋದ್ಯೋಗಿಯೊಬ್ಬರಿಗೆ ಶೀಲಾ ಬಾಯ್ಬಿಟ್ಟಿದ್ದರಂತೆ. ಶೀಲಾ ಅವರು ಡೋಂಟ್ ಕಿಲ್ ಹಿಮ್, ದಿ ಸ್ಟೋರಿ ಆಫ್ ಮೈ ಲೈಫ್ ವಿತ್ ಭಗವಾನ್ ರಜನೀಶ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಶೀಲಾ ಓಶೋ ಅವರ ಜೀವನದ ಬಗ್ಗೆ ಬಹಳ ವಿಸ್ತಾರವಾಗಿ ವರ್ಣರಂಜಿತವಾಗಿ ಬರೆದಿದ್ದಾರೆ. ಅದರಲ್ಲಿ ಓಶೋ ಬಗ್ಗೆ ಹೀಗೆ ಬರೀತಾರೆ: ಭಗವಾನ್ ರಜನೀಶ್ ಕೂಡ ಒಬ್ಬ ನುರಿತ ಬಿಸಿನೆಸ್ ಮ್ಯಾನ್. ಅವರು ತಮ್ಮ ಉತ್ಪನ್ನಗಳ ಮೌಲ್ಯ ಮತ್ತು ಅವುಗಳ ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಂಡಿದ್ದವರು. ಆಶ್ರಮದ ಮೂಲಕ ತಾವು ಮಾಡಿದ್ದ ಇನ್ವೆಸ್ಟ್ಮೆಂಟ್ ಅನ್ನ ಮರುಪಡೆಯಲು ಬಯಸಿದ್ರು. ಆಶ್ರಮದ ಪ್ರವೇಶ ಶುಲ್ಕವನ್ನು ಕೂಡ ಅವರ ಆಜ್ಞೆಯ ಮೇರೆಗೆ ನಿಗದಿಪಡಿಸಲಾಗಿತ್ತು. ಸಂದರ್ಶಕರು ಹಣ ಪಾವತಿಸಿಯೇ ಚಿಕಿತ್ಸೆಯನ್ನು ಸೌಲಭ್ಯಗಳನ್ನು ಪಡೆದಿದ್ದರಂತೆ. ಆಶ್ರಮದಲ್ಲಿ ಎಲ್ಲ ಸೌಲಭ್ಯಗಳಿಗೆ ಶುಲ್ಕವನ್ನ ನಿಗದಿಪಡಿಸಲಾಗಿತ್ತು. ನೀರಿನಂತೆ ಹಣದ ಹರಿವಿತ್ತು ಎಂದು ಬರೆದಿದ್ದಾರೆ. ಅಲ್ಲಿ ನೀಡಲಾಗುತ್ತಿದ್ದ ಟ್ರೀಟ್ಮೆಂಟ್ ಹೇಗಿತ್ತೆಂದ್ರೆ ಆಧುನಿಕ ಮನುಷ್ಯನನ್ನು ತೃಪ್ತಿಪಡಿಸುವ ಸಾಧನಗಳಾಗಿದ್ದವು ಎಂದು ಬರೀತಾರೆ. ಅಲ್ಲದೆ ಆ ಚಿಕಿತ್ಸೆ ಬೇರಾವುದೂ ಅಲ್ಲ, ಲೈಂಗಿಕತೆಯೇ ಕೇಂದ್ರ ಬಿಂದುವಾಗಿದ್ದ ಚಿಕಿತ್ಸೆಯಾಗಿದ್ದಂತೆ. ಆಶ್ರಮದಲ್ಲಿ ಧ್ಯಾನ, ಆಧ್ಯಾತ್ಮಿಕ ಅಭ್ಯಾಸ, ಲೈಂಗಿಕತೆ ಮತ್ತು ಯೋಗ ಸೇರಿದಂತೆ ವಿವಿಧ ಅಭ್ಯಾಸಗಳನ್ನು ಒಳಗೊಂಡಿತ್ತು ಆ ಚಿಕಿತ್ಸೆ ಎಂಬುದನ್ನು ಇಲ್ಲಿ ಗಮನಿಸಬೇಕು. ಇದರಲ್ಲಿ ರೋಗಿಯಾದವನ ಕೋಪ, ದ್ವೇಷ, ಅಸೂಯೆ ಮತ್ತು ದೈಹಿಕ ಹತಾಶೆಯಂತಹ ಭಾವನೆಗಳಿಂದ ಮುಕ್ತಗೊಳಿಸುವ ಚಿಕಿತ್ಸೆ ಇದಾಗಿತ್ತಂತೆ. ಅಲ್ಲದೆ ಮೋಹ ಬಂಧನದ ಆಸೆಗಳಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡ ವ್ಯಕ್ತಿ ಮಾತ್ರ ಉನ್ನತ ತೃಪ್ತಿಯನ್ನು ಪಡೆಯಲು ಸಾಧ್ಯ ಎಂದು ಓಶೋ ಸ್ವತಃ ನಂಬಿದ್ದರಂತೆ. ಈ ನಕಾರಾತ್ಮಕ ಭಾವನೆಗಳಿಂದ ಮುಕ್ತನಾದ ವ್ಯಕ್ತಿಯು ತನ್ನೊಳಗೆ ಆಂತರಿಕವಾಗಿ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಎಂದು ಓಶೋ ಹೇಳುತ್ತಿದ್ದರಂತೆ. ಅದಕ್ಕಾಗಿ ಕಂಡುಕೊಂಡ ಮಾರ್ಗವೇ ಸೆಕ್ಸ್. ಇದನ್ನ ಫ್ರಾಮ್ ಸೆಕ್ಸ್ ಟು ದ ಗ್ರೇವ್ ಎಂಬ ಪುಸ್ತಕದಲ್ಲಿಯೂ ಶೀಲಾ ಅವರು ಉಲ್ಲೇಖಿಸುತ್ತಾರೆ.
ಅಲ್ಲಿ ಮನುಷ್ಯನ ಹೆಚ್ಚಿನ ಸಮಸ್ಯೆಗಳಿಗೆ ಲೈಂಗಿಕತೆಯನ್ನೇ ಕಾರಣವೆಂದು ಪರಿಗಣಿಸಲಾಗಿತ್ತು. ಆದ್ದರಿಂದ ಲೈಂಗಿಕತೆಯನ್ನ ಈ ಎಲ್ಲ ಚಿಕಿತ್ಸಾ ಕೇಂದ್ರದಲ್ಲೂ ನಡೆಸಲಾಗ್ತಿತ್ತು. ಲೈಂಗಿಕತೆಯ ವಿಷಯದಲ್ಲಿ ನೈತಿಕತೆ ಮತ್ತು ಅಪರಾಧ ಪ್ರಜ್ಞೆಯನ್ನ ಮೀರಲು ಓಶೋ ಎಲ್ಲರಿಗೂ ಸಲಹೆ ನೀಡುತ್ತಿದ್ದರು ಎಂದು ಶೀಲಾ ಬರೀತಾರೆ. ಅಲ್ಲದೆ ಓಶೋ ಅವರು ಆಶ್ರಮದಲ್ಲಿದ್ದ ಸನ್ಯಾಸಿಗಳನ್ನ ಲೈಂಗಿಕವಾಗಿ ಶೋಷಿಸುತ್ತಿದ್ದರಂತೆ. ಈ ಶೋಷಣೆಯೇ ಜ್ಞಾನದ ಮಾರ್ಗ ಹಾಗೂ ಅದುವೇ ಗುರುದಕ್ಷಿಣೆಯಂತೆ. ನಾನು ಕೂಡ ಸಂತೋಷದಿಂದಲೇ ಗುರುದಕ್ಷಿಣೆಯನ್ನ ಪಾವತಿಸಿದೆ. ಈ ಚಿಕಿತ್ಸೆಯೇ ಬಹಳ ಯಶಸ್ವಿಯಾಯಿತು ಅಂತ ಬರೀತಾರೆ ಮಾ ಆನಂದಶೀಲಾ. ಇದೀಗ 75 ವರ್ಷ ವಯಸ್ಸಿನ ಶೀಲಾರವರ ಚಾರ್ಮ್ ಇನ್ನೂ ಹಾಗೇ ಇದೆ. ಭಗವಾನ್ ರಜನೀಶ್ ಹಾಗೂ ನಾನು 7 ಜನ್ಮದ ಪ್ರೇಮಿಗಳು. ಓಶೋ ನನ್ನ ಗುರು. ಈ ಜೀವನವೇ ಅವರಿಗಾಗಿ ಸಮರ್ಪಣೆ ಎನ್ನುವ ಸಮರ್ಪಣಾ ಮನೋಭಾವ ಮೂಡಿಬಿಟ್ಟಿದೆ ಇವರಲ್ಲಿ. ಆದರೆ ಇವರ ಮೇಲಿರುವ ಕ್ರಿಮಿನಲ್ ಆರೋಪಗಳು ಹಾಗೂ ಇವರ ಬಗ್ಗೆ ಓಶೋ ಮಾಡಿದ್ದ ಆರೋಪಗಳು ಇವರ ವ್ಯಕ್ತಿತ್ವಕ್ಕೆ ಮಸಿ ರಾಚಿದಂತೂ ಹಾಗೇ ಇದೆ. ಹಣವೇ ಸರ್ವ ಸಮಸ್ಯೆಗಳಿಗೂ ಮದ್ದು, ಕಾಮವೇ ಅದಕ್ಕೆಲ್ಲ ಚಿಕಿತ್ಸೆ ಅನ್ನೋದು ಕೂಡ ಇವರ ಚರಿತ್ರೆಯಲ್ಲಿ ಸಾಬೀತಾಗುತ್ತೆ. ಇವಿಷ್ಟು ಮಾ ಆನಂದಲೀಲಾ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.